ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಫಿನಾಲೆ ವಾರ ನಡೀತಾ ಇದೆ. ಇನ್ನೇನು 3-4 ದಿನಗಳಲ್ಲಿ ಈ ವಾರದ ಆಟ ಮುಗಿಯುತ್ತೆ. ಬಿಗ್ ಬಾಸ್ ದಿನಕ್ಕೆ ಈಗ ರೋಚಕತೆಯನ್ನು ಕೂಡ ಹೆಚ್ಚಿಸಿಕೊಳ್ತಾ ಇದೆ. ಮುಂದಿನ ವಾರದಿಂದ ಬಿಗ್ ಬಾಸ್ ಅನ್ನುವಂಥ ರಿಯಾಲಿಟಿ ಶೋ ನೆನಪು ಮಾತ್ರ. ಈ ವಾರ ಅಂತ್ಯದಲ್ಲಿ ಅಂದರೆ ಶನಿವಾರ ಮತ್ತು ಭಾನುವಾರ ನಡೆಯುವಂತಹ ಫಿನಾಲೆ ಎಪಿಸೋಡ್ಗೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಏನಾಗುತ್ತೆ, ಏನೆಲ್ಲ ಟ್ವಿಸ್ಟ್ಗಳನ್ನು ಪಡೆದುಕೊಳ್ತದೆ, ಯಾರು ಗೆಲ್ತಾರೆ, ಯಾರಿಗೆ ಏನೆಲ್ಲ ಶಾಕ್ಗಳು ಕಾದಿದೆ, ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಪ್ರಶ್ನೆಗಳು ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಈಗ ಕಾಡ್ತಾನೆ ಇದೆ. ಈ ನಡುವೆ ಈ ವಾರ ನಡೆಯುವಂತಹ ಒಂದಷ್ಟು ಬೆಳವಣಿಗೆಗಳ ಹಿಂದೆ ಈ ಹಿಂದಿನ ವಾರದ ಕೆಲವೊಂದಷ್ಟು ಈ ನಿಲುವುಗಳು ಕೆಲಸ ಮಾಡಲಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಯಾವ ರೀತಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಳೆದ ವಾರ ಕೆಲವೊಂದಷ್ಟು ವಿಶೇಷವಾದಂಥ ಘಟನೆಗಳು ಬಿಗ್ ಬಾಸ್ನಲ್ಲಿ ನಡೀತು. ಅದು ಕೂಡ ಭಾನುವಾರದ ಸಂಚಿಕೆಯಲ್ಲಿ ನಡೆದಂತಹ ಘಟನೆಗಳು ಭಾರಿ ವಿಶೇಷವಾಗಿತ್ತು. ಆ ವಿಶೇಷವಾದಂಥ ಘಟನೆ ಏನು ಅಂತ ಹೇಳಿದ್ರೆ, ಒಂದಷ್ಟು ತಮ್ಮ ಇಷ್ಟದ ಒಂದು ಸ್ಪರ್ಧಿಗಳಿಗೆ ಏನಾದರೂ ತಮ್ಮ ಬಳಿ ಇರುವಂಥ ಗಿಫ್ಟನ್ನು ಕೊಡುವಂಥದ್ದು. ಆ ಮೂಲಕ ತಮ್ಮ ಸ್ನೇಹ ಅಥವಾ ತಾವು ಇಷ್ಟು ದಿನಗಳ ಕಾಲ ಜೊತೆಗಿದ್ದಂಥ ಕಾರಣಕ್ಕೋಸ್ಕರ ಒಂದು ನೆನಪಿಗೋಸ್ಕರ ಏನಾದರೂ ಒಂದು ಉಡುಗೊರೆಯನ್ನು ಕೊಡುವಂಥದ್ದು, ಈ ರೀತಿಯಾದಂಥ ಒಂದು ವಿಶೇಷವಾದಂತಹ ಸಂದರ್ಭವನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದರು ಕಿಚ್ಚ ಸುದೀಪ್ ಅವರು. ಇದೇ ರೀತಿ ಈ ಬಾರಿ ಕೊಟ್ಟಂತಹ ಉಡುಗೊರೆ ಇದೆಯಲ್ಲ, ಎಲ್ಲೋ ಒಂದು ಕಡೆ ಈ ಅಶ್ವಿನಿ ಕೊಟ್ಟಂಥ ಉಡುಗೊರೆ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಗಳು ಏರುವಂತೆ ಮಾಡಿದೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರಿಗೂ ಕೂಡ ಇಂಥ ಕ್ವಶನ್ಸ್ಗಳು ಬರಲ್ಲ. ಬಟ್ ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಆ ಕಾರಣ ಏನು ಹೇಳ್ತೀನಿ ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ನು ಈಗ ಕುತೂಹಲಕಾರಿ ಘಟ್ಟಕ್ಕೆ ಬಂದು ತಲುಪಿದೆ. 100 ದಿನಗಳ ಸುದೀರ್ಘ ಪಯಣದಲ್ಲಿ ಅನೇಕ ಸ್ಪರ್ಧಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ಆರಂಭದಿಂದನೂ ಕೂಡ ಸದ್ದು ಮಾಡ್ತಾ ಅತಿ ಹೆಚ್ಚು ಪ್ರೋಮೋಗಳಲ್ಲಿ ಕಾಣಿಸ್ಕೊಳ್ತಾ ಬಂದವರು ಯಾರು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ, ಜೊತೆಗೆ ರಕ್ಷಿತಾ ಶೆಟ್ಟಿ. ಇದೀಗ ಫಿನಾಲೆ ಹತ್ತಿರವಾಗ್ತಿರುವಂತಹ ಸಂದರ್ಭದಲ್ಲಿ ಯಾರ ಕೈಗೆ ಕಪ್ಪು ಸಿಗುತ್ತೆ ಅನ್ನುವಂತಹ ಒಂದು ಚರ್ಚೆ ಜೋರಾಗಿರುವಂಥ ಸಂದರ್ಭದಲ್ಲಿ ಈಗ ಒಂದು ವಿಶ್ಲೇಷಣೆಯನ್ನು ಮಾಡಲಾಗಿದೆ. ಅದೇನು ಅಂತ ಹೇಳಿದ್ರೆ, ಈ ವಿಶ್ಲೇಷಣೆಯ ಪ್ರಕಾರ ಇಲ್ಲಿ ಈ ಕಳೆದ ವಾರದ ನಂತರ ಅಶ್ವಿನಿ ಗೌಡ ಲೆಕ್ಕಾಚಾರ ಕಂಪ್ಲೀಟಾಗಿ ಬದಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹೇಗೆ ಗಿಲ್ಲಿ ನಟ ಈ ಸೀಸನ್ನ ಪ್ರಬಲ ಸ್ಪರ್ಧಿ ಅನ್ನೋದು ಸುಳ್ಳಲ್ಲ. ಕಿಚ್ಚ ಸುದೀಪ್ ಅವರ ಮುಂದೆ ತಾನು ಹನುಮಂತ ಮತ್ತು ಪ್ರಥಮ್ ಅವರ ಗೆಲುವಿನ ಪ್ರೇರಣೆಯನ್ನು ಪಡೆದಿರುವುದಾಗಿಯೂ ಕೂಡ ಒಪ್ಕೊಂಡಿರುವಂಥ ಗಿಲ್ಲಿ ನಟ ಬಿಗ್ ಬಾಸ್ನ ಇತಿಹಾಸದಲ್ಲಿ ಪ್ರತಿಯೊಂದು ಸೀಸನ್ನ ಲಕ್ಷಣಗಳೇ ಬೇರೆ ಇರ್ತವೆ ಅನ್ನೋದನ್ನು ಅರ್ಥವಾದಂತೆ ಕಾಣಿಸ್ತಿಲ್ಲ. ಮೊದಲ ಸೀಸನ್ನಲ್ಲಿ ಅಪ್ರತಿಮ ಪ್ರತಿಭಾವಂತ ಆದಂತಹ ಅರುಣ್ ಸಾಗರ್ ಅವರು ರನ್ನರ್ ಅಪ್ ಆಗಿ ಉಳಿದುಕೊಳ್ಳೋದಕ್ಕೆ ಒಂದು ಲವ್ ಟ್ರ್ಯಾಕ್ ಕಾರಣವಾಗಿತ್ತು. ಇದು ಗಿಲ್ಲಿ ಕೂಡ ಇದೇ ಹಾದಿಯಲ್ಲಿ ಹೋಗ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಕಾವ್ಯ ಜೊತೆಗಿನ ಸ್ನೇಹ, ಈ ಸ್ನೇಹವನ್ನು ಪ್ರೀತಿಯನ್ನು ನಿಭಾಯಿಸುವಂತಹ ಹೊಣೆಗಾರಿಕೆ ಸಿಕ್ಕಾಪಟ್ಟೆ ದೊಡ್ಡದು. ಇದನ್ನು ನಿಭಾಯಿಸೋದಕ್ಕೆ ಅವರಿಗೆ ಹೊರಗಡೆ ಸಾಕಷ್ಟು ಸಮಯ ಇತ್ತು. ಆದರೆ ಮನೆಯ ಒಳಗಡೆ ಹುಡುಗಿಯ ಬೆನ್ನು ಬೀಳುವಂಥದ್ದು, ತನ್ನ ವ್ಯಕ್ತಿತ್ವ ಮತ್ತು ಆಟವನ್ನು ಬದಿಗೊತ್ತಿ ಅಂಗಲಾಚೋದು ಅವರ ಅಭಿಮಾನಿಗಳಿಗೂ ಕೂಡ ಇಷ್ಟವಾದಂತಿಲ್ಲ. ಹಾಸ್ಯ ಮತ್ತು ಅಪಹಾಸ್ಯದ ನಡುವಿನ ಗೆರೆಯನ್ನು ಅರಿತು ಆಡದಿದ್ದರೆ ಅನಾಹುತ ತಪ್ಪಿದಲ್ಲ. ಕುರಿ ಪ್ರತಾಪ್, ಮಂಜು ಪಾವಗಡ ಅಂತವರು ಇನ್ನೊಬ್ಬರನ್ನು ಲೇವಡಿ ಮಾಡದೆಯೂ ಕೂಡ ನಗೆ ಉಕ್ಕಿಸಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಆದರೆ ಗಿಲ್ಲಿಗೆ ಇತ್ತೀಚಿನ ದಿನಗಳಲ್ಲಿ ಸ್ಪೈನಲ್ ಕಾರ್ಡ್ ಇಲ್ಲ ಅನ್ನುವಂಥ ಹೇಳಿಕೆ ನಿಜ ಅನಿಸುವಂತೆ ಬೆಡ್ಶೀಟು ಹೊತ್ತು ಮಲಗುತ್ತಾ ಒಂದಷ್ಟು ಹೊತ್ತು ಇರುವಂಥದ್ದು, ಇವೆಲ್ಲವೂ ಕೂಡ ನೋಡಿದ್ರೆ ಎಲ್ಲ ಒಂದು ಕಡೆ ಗಿಲ್ಲಿ ಇಷ್ಟೊಂದು ಲೇಜಿನಾ ಅಂತೇಳಿ ಅನಿಸ್ಬಿಡುತ್ತೆ. ಇನ್ನು ರಕ್ಷಿತಾ ಶೆಟ್ಟಿ ಈ ಸೀಸನ್ನ ಸರ್ಪ್ರೈಸ್ ಪ್ಯಾಕೇಜು. ಅವರ ಎನರ್ಜಿಯನ್ನು ಮ್ಯಾಚ್ ಮಾಡೋದಕ್ಕೆ ಯಾರಿಂದನೂ ಕೂಡ ಸಾಧ್ಯವೇ ಆಗ್ತಿಲ್ಲ. ಮುಗ್ಧೆಯಂತೆ ಕಂಡರೂ ಕೂಡ ಒಮ್ಮೊಮ್ಮೆ ಅವರು ತೋರುವಂಥ ಪ್ರಬುದ್ಧತೆ ಅದ್ಭುತ. ಕಂಫರ್ಟ್ ಝೋನ್ನಿಂದ ಆಚೆ ಬಂದು ಎದುರಾಳಿಗಳ ಜೊತೆಗೆ ಮಾತನಾಡುವಂಥ ಧೈರ್ಯ ಅವರಿಗೆ ಇದೆ. ಇತ್ತೀಚೆಗೆ ಗಿಲ್ಲಿಗೆ ಮೀಟ್ರು ಬೇಕು ಅಂತ ಹೇಳ್ಬಿಟ್ಟು ಅವರ ಸಾಲನ್ನೇ ಹಾಕಿ ಆತ್ಮವಿಶ್ವಾಸಕ್ಕೆ ಒಂದು ಕನ್ನಡಿಯೂ ಕೂಡ ಆಗಿದ್ರು ರಕ್ಷಿತಾ. ಆರಂಭದ ದಿನಗಳಲ್ಲಿ ಅಶ್ವಿನಿ ಗೌಡ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ನೆಗೆಟಿವೇ ಇತ್ತು. ಆದರೆ ಇಂದು ಬಿಗ್ ಬಾಸ್ ಗೆಲ್ಲುವಂಥ ದಟ್ಟ ಸಾಧ್ಯತೆಯನ್ನು ಹೊಂದಿರುವಂಥ ಅಶ್ವಿನಿ ಗೌಡ ಕಂಪ್ಲೀಟಾಗಿ ಬದಲಾಗಿದ್ದಾರೆ. ಇದಕ್ಕೆ ಕಾರಣ ಸಾರ್ವಜನಿಕ ಅನುಕಂಪ ಮತ್ತು ಅವರ ಒಳಗಿನ ತಾಯ್ತನ. ಮನೆಯವರೆಲ್ಲರೂ ಕೂಡ ಸೇರಿ ಒಬ್ಬರನ್ನು ಐಸೋಲೇಟ್ ಮಾಡಿದರೆ ಹೊರಗಿನವರು ಜನರ ಪರ ನಿಲ್ತಾರೆ ಅಥವಾ ಒಬ್ಬರ ಪರ ನಿಲ್ತಾರೆ ಅನ್ನೋದಕ್ಕೆ ಅಶ್ವಿನಿ ವಿಚಾರದಲ್ಲಿ ನಿಜವಾಗ್ತಿದೆ. ಅಶ್ವಿನಿಯವರ ದೊಡ್ಡ ಶಕ್ತಿ ಅವರ ತಾಯ್ತನ. ಗಿಲ್ಲಿ ನಟನ ಅಶಿಸ್ತಿನ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ನನ್ನ ಮಗ ಅಂದ್ಕೊಂಡು ಮಾಡ್ತೀನಿ ಬಿಡಿ ಅಂತಲೂ ಕೂಡ ಅವರು ಕೌಂಟರನ್ನು ಕೊಟ್ಟಿದ್ದು ಅದ್ಭುತವಾಗಿತ್ತು. ಟಾಸ್ಕ್ ವೇಳೆ ರಕ್ಷಿತಾ ಬಿದ್ದಾಗಲೂ ಕೂಡ ಅಶ್ವಿನಿ ಅವರಲ್ಲಿನ ಕಾಳಜಿ ಎದ್ದು ಕಂಡಿತ್ತು.
ಸೂರಜ್ ಮತ್ತು ಅಭಿಷೇಕ್ ಕೂಡ ಮನೆಯಲ್ಲಿ ಬಂದ ಮೇಲೆ ಅಶ್ವಿನಿಯವರ ಬಗ್ಗೆ, ಅಶ್ವಿನಿಯವರ ಗುಣದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ರು ಕೂಡ. ಇಷ್ಟು ಮಾತ್ರವಲ್ಲ, ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಅಶ್ವಿನಿ ಗೌಡ, ಗಿಲ್ಲಿ ನಟ, ರಕ್ಷಿತಾ ಇವರಿಷ್ಟು ಜನನು ಕೂಡ ಟಾಪ್ನಲ್ಲಿದ್ದಾರೆ. ಇವರೇ ಫಿನಾಲೆಗೆ ಹೋಗುವಂಥ ಸಾಧ್ಯತೆಯೂ ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ಅಶ್ವಿನಿಗೆ ಹೆಚ್ಚು ಫೋಕಸ್ ಬರ್ತಿದೆ ಅನ್ನೋದು ಮಾತ್ರ ಸ್ಪಷ್ಟ. ಇನ್ನು ಈ ಅಶ್ವಿನಿ ಗೌಡ ಅವರ ಥಿಂಕಿಂಗ್ ಇದೆಯಲ್ಲ, ಇದು ಒಂದು ಸ್ವಲ್ಪ ಎಕ್ಸ್ಟ್ರಾ ಲೆವೆಲ್ ಥಿಂಕಿಂಗು. ಅದೇ ಕಾರಣಕ್ಕೆ ಎಲ್ಲಿ ಯಾರನ್ನು ಯಾವಾಗ ಹೊಡಿಬೇಕು ಅನ್ನೋದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿದೆ. ಇಲ್ಲೂ ಕೂಡ ಆಗಿದ್ದ ಹಾಗೆ. ಈಗ ಮೊನ್ನೆ ಗಿಫ್ಟ್ ಕೊಡಿ ಅಂತೇಳಿ ಹೇಳಿದಾಗಲೂ ಕೂಡ ಈ ಗಿಫ್ಟನ್ನು ಕೊಟ್ಟಂತಹ ಇದೇ ಅಶ್ವಿನಿ ಗೌಡ ಒಂದು ಗಿಲ್ಲಿಯ ಅಮ್ಮನಿಗೆ ಒಂದು ಗಿಫ್ಟನ್ನು ಕೊಡ್ತಾರೆ. ಈ ಗಿಲ್ಲಿಯ ಅಮ್ಮನಿಗೆ ಕೊಟ್ಟಂಥ ಗಿಫ್ಟ್ ಇದೆಯಲ್ಲ, ಈ ಗಿಫ್ಟೇ ಈಗ ಭಾರಿ ಕುತೂಹಲದ ಕೇಂದ್ರ ಬಿಂದು ಆಗಿರುವಂಥದ್ದು. ತುಂಬ ಕಾಸ್ಟ್ಲಿಯಷ್ಟು ಸರವೊಂದನ್ನು ಗಿಲ್ಲಿಯ ಅಮ್ಮನಿಗೆ ಕೊಡು ಅಂತ ಹೇಳಿಬಿಟ್ಟು ಗಿಲ್ಲಿಗೆ ಗಿಫ್ಟನ್ನು ಕೊಡುವಂಥದ್ದು ಎಲ್ಲೋ ಒಂದು ಕಡೆ ಗಿಲ್ಲಿಯ ಅಭಿಮಾನಿಗಳನ್ನು ಒಂದೇ ಒಂದು ಗಿಫ್ಟ್ ಮೂಲಕ ಹೊಡೆದು ಬಿಸಾಕಿದ್ದಾರಾ ಅಶ್ವಿನಿ ಗೌಡ ಅನ್ನುವಂಥದ್ದು ಈಗಿದ್ದಿರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಅಶ್ವಿನಿ ಗೌಡ ಯಾವುದನ್ನು ಕೂಡ ಮಾಡೋದಿಲ್ಲ. ಒಂದು ದೊಡ್ಡ ಲೆಕ್ಕಾಚಾರ ಅವರ ಯಾವುದೇ ಒಂದು ತೀರ್ಮಾನದ ಹಿಂದೆ ಇರ್ತದೆ. ಇಲ್ಲೂ ಕೂಡ ಹಾಗೆ ಅಶ್ವಿನಿ ಗೌಡ ಲೆಕ್ಕಾಚಾರದ ಹಿಂದೆ ದೊಡ್ಡದೊಂದು ತೀರ್ಮಾನ ಇದೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಇಲ್ಲೂ ಕೂಡ ಅಶ್ವಿನಿ ಗೌಡ ಇಂಥದ್ದೊಂದು ತೀರ್ಮಾನವನ್ನು ಮಾಡಿಕೊಂಡೇ ಈ ಗಿಫ್ಟನ್ನು ಕೊಟ್ಟಿರೋದು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಅಶ್ವಿನಿ ಗೌಡ ಕೊಟ್ಟಿರುವಂಥ ಗಿಫ್ಟನ್ನು ಸ್ವೀಕರಿಸಿರುವಂಥ ಗಿಲ್ಲಿ ಅದನ್ನು ಅಮ್ಮನಿಗೆ ತೆಗೆದುಕೊಂಡು ಹೋಗಿ ಕೊಡ್ತಾರೆ, ಕರೆಕ್ಟ್. ಆದರೆ ನೋಡುವಂಥ ವೀಕ್ಷಕರು ಏನು ಯೋಚನೆ ಮಾಡ್ತಾರೆ ನೋಡಿ, ಅಶ್ವಿನಿ ಗೌಡ ಗಿಲ್ಲಿ ಒಬ್ಬ ಕಾಂಪಿಟೇಟರ್ ಅಂತ ಹೇಳಿ ಗೊತ್ತಿದ್ರೂ ಕೂಡ, ಗಿಲ್ಲಿಯೇ ತನಗೆ ದೊಡ್ಡ ಎದುರಾಳಿ ಅಂತ ಹೇಳಿ ಗೊತ್ತಿದ್ರೂ ಕೂಡ ಗಿಲ್ಲಿಯ ಅಮ್ಮನಿಗೆ ಒಂದು ಗಿಫ್ಟನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಸು ಎಷ್ಟು ದೊಡ್ಡದಲ್ವಾ ಅಂತಲೂ ಕೂಡ ಆಲೋಚನೆ ಮಾಡ್ಬೋದು. ಇಂಥದ್ದೊಂದು ಪಾಸಿಟಿವ್ ವೈಬ್ಸು ಅಥವಾ ಪಾಸಿಟಿವ್ ಒಪಿನಿಯನ್ನು ಅಶ್ವಿನಿ ಗೌಡ ಬಗ್ಗೆ ಬರುತ್ತೆ. ಆ ಕಾರಣಕ್ಕೋಸ್ಕರನೇ ಈ ರೀತಿ ಬರಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಅಶ್ವಿನಿ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಅಶ್ವಿನಿ ಸುಮ್ಮನೆ ಈ ರೀತಿ ಎಲ್ಲ ಮಾಡೋರು ಅಲ್ವೇ ಅಲ್ಲ. ಅದರ ಹಿಂದೆ ಏನಾದರೂ ಒಂದು ಲೆಕ್ಕಾಚಾರ ಇರ್ತದೆ ಅನ್ನೋದಕ್ಕೆ ಸಾಕ್ಷಿಯೇ ಇದು. ಅಶ್ವಿನಿಯ ಲೆಕ್ಕಾಚಾರಗಳನ್ನು ನೀವು ಯಾರೂ ಕೂಡ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಇದು ನೋಡಿ. ಅಶ್ವಿನಿ ಗೌಡ ಎಷ್ಟೆಲ್ಲ ದುರಾಲೋಚನೆಯನ್ನು ಮಾಡಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ. ಸುಮ್ಮನೆ ಗಿಲ್ಲಿಗೆ ಗಿಫ್ಟ್ ಕೊಟ್ಟಿರೋದಲ್ಲ, ಗಿಲ್ಲಿ ಅಮ್ಮನಿಗೆ ಗಿಫ್ಟ್ ಕೊಟ್ಟಿರೋದಲ್ಲ, ಒಂದು ಗಿಲ್ಲಿಗೆ ಕೊಡುವಂಥ ಗಿಫ್ಟು ಕರ್ನಾಟಕಕ್ಕೆ ಪಾಸ್ ಆಗುವಂಥ ಮೆಸೇಜ್. ಎರಡೂ ಕೂಡ ಅಶ್ವಿನಿಗೆ ಪ್ಲಸ್ ಆಗುತ್ತೆ. ಅಶ್ವಿನಿಯ ಒಂದು ನೆಗೆಟಿವ್ ಶೇಡನ್ನು ದೂರ ಮಾಡುತ್ತೆ. ಅದರಲ್ಲೂ ಕೂಡ ಗಿಲ್ಲಿ ವಿಚಾರದಲ್ಲಿ ಈಕೆ ಆಡಿರುವಂಥ ಮಾತುಗಳು ಒಂದಲ್ಲ ಎರಡಲ್ಲ, ತುಂಬ ಕೆಟ್ಟ ಪದಗಳನ್ನು, ಕೆಟ್ಟ ಮಾತುಗಳನ್ನು ಬಳಸಿದ್ದಾರೆ. ಅವೆಲ್ಲವೂ ಕೂಡ ಕ್ಲೀನ್ ಆಗಬೇಕು, ಅವೆಲ್ಲವೂ ಕೂಡ ಜನ ಮರಿಬೇಕು ಅಂತ ಹೇಳಿದ್ರೆ ಇಂಥದ್ದೊಂದು ಏನಾದರೂ ಒಂದು ಆಗಬೇಕಾಗಿತ್ತು. ಈ ವಿಚಾರದಲ್ಲಿ ಅಶ್ವಿನಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇದು ಜನರ ಮನಸ್ಸಿಗೆ ಯಾವ ರೀತಿ ಮುಟ್ಟುತ್ತೆ, ಜನರು ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ, ಅದರ ಮೇಲೆ ಇದರ ರಿಸಲ್ಟ್ ನಿಂತಿದೆ ಅನ್ನೋದು ಮಾತ್ರ ಸತ್ಯ. ಒಂದಂತೂ ಸೂಕ್ಷ್ಮವಾಗಿ ತಿಳಿದುಕೊಳ್ಳಿ, ಅಶ್ವಿನಿ ಏನೇ ಮಾಡಿದ್ರೂ ಕೂಡ ಅದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು ಮತ್ತು ಸಾಕಷ್ಟು ಈ ಲಾಭ ನಷ್ಟದ ವ್ಯವಹಾರದ ಆಲೋಚನೆಗಳು ಇರ್ತವೆ ಅನ್ನೋದು ಮಾತ್ರ 100% ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಅಶ್ವಿನಿ ಅವರ ಗಿಫ್ಟ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.